ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್ ಇನ್ ಒಮಾನ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಎಲ್ಲ ವ್ಲಾಗ್ನೆಲ್ಲ ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ಹೇಗೆ ಇರಲಿ ಅಂತ ಹೇಳಿ ಕೇಳ್ಕೊತೀನಿ. ನಾನೀಗ ನಿಂಬೆಹಣ್ಣು ಮತ್ತು ಹಸಿಮೆಣಸಿನ್ಕಾಯಿನ ಯೂಸ್ ಮಾಡಿ ಉಪ್ಪಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಉಪ್ಪಿನಕಾಯಿನ ಹಾಕ್ಕೊಳ್ಲಿಕ್ಕೆ ನಿಂಬೆಹಣ್ಣನ್ನು ತೊಗೊಂಡು ತುಂಬ ಚೆನ್ನಾಗಿ ಅದನ್ನ ವಾಶ್ ಮಾಡಿ ಇದನ್ನು ಸುಮಾರು ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಆನಂತರ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನೀಗ ಒಂದು ನಿಂಬೆಹಣ್ಣನ್ನು ಸುಮಾರು ಒಂದು 8 ಪೀಸ್ಗಳನ್ನಾಗಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಉಪ್ಪಿನಕಾಯಿ ರೆಡಿ ಮಾಡ್ಕೊಳೋದು ಹಾಗೆ ತೊಗೊಳೋದು ತುಂಬ ಕಮ್ಮಿ. ಯಾಕಂತ ಅಂದರೆ ಊರಿಂದನೇ ಅಮ್ಮ ಕೊಟ್ಟು ಕಳಿಸ್ತಾಯಿದ್ರು. ಅಮ್ಮ ಅಂದರೆ ನನ್ನ ಹಸ್ಬೆಂಡ್ ಅಮ್ಮ, ಅವರೇ ಎಲ್ಲ ಮಿಡಿ ಉಪ್ಪಿನಕಾಯಿ ಹಾಕಿ ಹಾಗೆ ದೊಡ್ಲಿಕಾಯಿ ಉಪ್ಪಿನಕಾಯಿ ಎಲ್ಲ ಹಾಕಿ ಕೊಟ್ಟು ಕಳಿಸ್ತಾಯಿದ್ರು. ಬಟ್ ಈ ಸರಿ ಅಮ್ಮಂಗೆ ಹುಷಾರಿಲ್ಲದೆ ಇರೋದ್ರಿಂದ ನಮಗೆ ಉಪ್ಪಿನಕಾಯಿ ತೊಗೊಂಬರ್ಲಿಕ್ಕಾಗಿಲ್ಲ. ಹಾಗೆ ಅಲ್ವಾ ಅಮ್ಮಂದರು ಪ್ರೀತಿ ಅಂತ ಅಂದರೆ ಪಾಪ ಎಲ್ಲ ಮಾಡಿ ಕೊಟ್ಟು ಕಳಿಸ್ತಾಯಿದ್ರು. ಬಟ್ ಈ ಸತಿ ಆಗಿಲ್ಲ, ಅದಕ್ಕೆ ನಾನೇ ರೆಡಿ ಮಾಡ್ಕೊಳ್ತಾ ಇದ್ದೆ. ಈಗ ಉಪ್ಪಿನಕಾಯಿಗೆ ಲಿಂಬೆಹಣ್ಣೆಲ್ಲ ಚೆನ್ನಾಗಿ ಕಟ್ ಮಾಡಿ ಆದ ನಂತರ ಸ್ವಲ್ಪ ಉಪ್ಪನ್ನು ನಾನು ಈ ರೀತಿ ತವಾದ ಮೇಲೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ತವಾವನ್ನು ಬಿಸಿ ಮಾಡಿ ಆಫ್ ಮಾಡಿ ಆನಂತರ ಉಪ್ಪನ್ನು ಹಾಕಿ ಈ ರೀತಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಉಪ್ಪಿನಕಾಯಿಗೆ ನಿಂಬೆಹಣ್ಣನ್ನು ಕಟ್ ಮಾಡಿಟ್ಟಿದ್ದೀನಿ. ಈಗ ಡ್ರೈ ಆಗಿರೋ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ನೀರಿರಬಾರ್ದು, ನೀರಿದ್ದರೆ ಬೇಗ ಉಪ್ಪಿನಕಾಯಿ ಹಾಳಾಗತ್ತೆ. ಆ ಪಾತ್ರೆಗೆ ಈಗ ನಾನು ನಿಂಬೆಹಣ್ಣನ್ನು ಹಾಕ್ತಾ ಇದ್ದೀನಿ. ಈ ರೀತಿ ನಿಂಬೆಹಣ್ಣಿನ ಜ್ಯೂಸನ್ನು ಕೂಡ ಮಿಕ್ಸ್ ಮಾಡಿ ನಾವಿಲ್ಲಿ ಈ ಒಂದು ಪಾತ್ರೆಗೆ ಹಾಕ್ತಾ ಹೋಗಬೇಕು. ಯಾಕಂತಂದರೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಿದಾಗ ಅದು ಹಾಳಾಗಿಬಿಡುತ್ತೆ. ಅದಕ್ಕೆ ಈ ರೀತಿ ನಿಂಬೆಹಣ್ಣಿನ ಜ್ಯೂಸ್ ಇರುತ್ತಲ್ಲ ಅದನ್ನ ಆ್ಯಡ್ ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಇದಕ್ಕೀಗ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ವಲ್ಲ ಆ ಉಪ್ಪನ್ನು ಹಾಕ್ತಾಯಿದ್ದೀನಿ, ಪುಡಿ ಉಪ್ಪನ್ನು. ಬೇಕಿದ್ದರೆ ಕಲ್ಲುಪ್ಪನ್ನು ಹಾಕ್ಬೋದು. ಆನಂತರ ಇದಕ್ಕೆ ನಾನೀಗ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. 2 ಚಮಚ ಖಾರದ ಪುಡಿಯನ್ನು ಹಾಕಿದ್ದೀನಿ. ನಾನು ಈಗ ಒಂದು 6 ರಿಂದ 7 ನಿಂಬೆ ಹಣ್ಣನ್ನು ಮಾತ್ರ ತೊಗೊಂಡಿದ್ದೆ, ಅದಕ್ಕೆ 2 ಚಮಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಈ ರೀತಿ ತುಂಬ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಇಡಬೇಕು. ನೋಡಿ, ಈ ರೀತಿಲಿ ಕಾಣ್ತಾ ಇದೆ, ತುಂಬ ಚೆನ್ನಾಗಿ ಆಗುತ್ತೆ. ಇದೇನೇ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಮೆಂತೆ ಹಾಗೆಯೇ ಕಾಳು ಮೆಣಸಿನ ಪುಡಿಯನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನ ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ನೋಡಿ, ಈ ರೀತಿಲಿ ಕಾಣ್ತಾ ಇದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆನಂತರ ಸ್ವಲ್ಪ ಉಪ್ಪನ್ನು ಹಾಕಿ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನೀಗ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತಾಯಿದ್ದೀನಿ, ತುಂಬ ಒಳ್ಳೆ ಒಂದು ಫ್ಲೇವರ್ನ ಕೊಡುತ್ತೆ ಅಂಥೇಳಿ. ಈ ಟೈಮಲ್ಲಿ ನಾನು 8 ರಿಂದ 10 ಹಸಿಮೆಣಸಿನಕಾಯಿನ ತೊಗೊಂಡು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಈ ಒಂದು ಬೆಳ್ಳುಳ್ಳಿ ಒಗ್ಗರಣೆಗೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂಥೇಳಿ. ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಆಗುತ್ತೆ, ಈಸಿಯಾಗೂ ಕೂಡ ಆಗುತ್ತೆ. ಆನಂತರ ನನ್ನ ಮಗ ಈಗ ನೀರಿನ ಬಾಟ್ಲನ್ನ ಹೊರಗಡೆ ತೊಗೊಂಡೋಗಿ ಇಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ. ನೀರಿನ ಬಾಟ್ಲು ಖಾಲಿ ಆಗಿತ್ತು, ಅದಕ್ಕೋಸ್ಕರ ಅವನೇ ತೊಗೊಂಡೋಗಿ ಅಲ್ಲಿ ಹೊರಗಡೆ ಇಡ್ತಾ ಇದ್ದಾನೆ. ಈ ರೀತಿಯಾಗಿ ಒಂದೊಂದಾಗಿ ಅವನು ಕೂಡ ಕೆಲಸವನ್ನು ಕಲಿತಾ ಇದ್ದಾನೆ ಅವ್ರ ಅಣ್ಣ ಮಾಡೋದನ್ನ ನೋಡಿ. ಈ ರೀತಿ ಒಂದೊಂದೇ ಕೆಲಸವನ್ನು ಕಲಿತು ಮಾಡೋದು ನೋಡ್ತಾ ಇದ್ದರೆ ಖುಷಿ ಅಂತ ಅನಿಸುತ್ತೆ. ನಂತರ ತುಂಬ ಮಳೆ ಬರ್ತಾಯಿತ್ತು, ಹೊರಗಡೆ ಎಲ್ಲೂ ಹೋಗೋದಿರಲಿಲ್ಲ ಅಂಥೇಳಿ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ. ಇದೆಲ್ಲ ತೆಗೆದು ಕ್ಲೀನ್ ಮಾಡಿ ಒರೆಸಿ ಹಾಕೋಣ ಅಂಥೇಳಿ. ನೋಡಿ, ಅದೆಲ್ಲ ತೆಗೆದು ಈಗ ನಾನು ವಾಶಿಗೆ ಹಾಕಿದ್ದೀನಿ. ನಾನು ಒಂದೇ ದಿನವೇ ಎಲ್ಲ ಕ್ಲೀನ್ ಮಾಡ್ಕೊಳ್ಲಿಕ್ಕೆ ಹಾಕಲ್ಲ, ಯಾಕಂತ ಅಂದರೆ ಒಬ್ಬಳೇ ಇರೋದ್ರಿಂದ ಹೆವಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಯಾವಾಗ ಫ್ರೀ ಟೈಮ್ ಸಿಗ್ತಾ ಇರುತ್ತೋ ಆವಾಗಲೇ ಒಂದೊಂದು ಏನೇನು ಕ್ಲೀನ್ ಮಾಡ್ಕೊಳೋದಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಈಗ ಇದನ್ನೆಲ್ಲ ಚೇಂಜ್ ಮಾಡೋಣ ಅಂತ ಅಂದರೂ ಆಗಲ್ಲ, ಯಾಕಂತಂದರೆ ರೆಂಟೆಡ್ ಹೌಸ್ ಆಗಿರೋದ್ರಿಂದ ಈಗ ನಾವು ಮತ್ತೆ ಇದು ಬಿಟ್ಟು ಹೋಗಲೇಬೇಕಾಗಿರುತ್ತೆ. ಅದಕ್ಕೋಸ್ಕರ ಎಷ್ಟು ಕ್ಲೀನ್ ಮಾಡೋಕ್ಕಾಗತ್ತೋ ಅಷ್ಟೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಇದೆಲ್ಲ ಡಬ್ಬಿಗಳು ನಮ್ಮಮ್ಮ ಕಳಿಸಿದ್ದು, ನಾನು ಯಾವ ಡಬ್ಬಿಗಳನ್ನು ಬಿಸಾಡಲ್ಲ, ಹಾಗೆ ಇಟ್ಕೊಂಡಿರ್ತೀನಿ. ನಾನಲ್ಲಿ ಕಿಚನ್ ಕ್ಲೀನ್ ಮಾಡ್ತಾ ಇದ್ದೆ, ನನ್ನ ಮಗ ಅಲ್ಲಿ ಬಂದು ಹೆಲ್ಪ್ ಮಾಡ್ತಾ ಇದ್ದ. ಆಮೇಲೆ ಈ ಕಡೆ ಬಂದ, ನಂಗೆ ಗೊತ್ತಿರಲಿಲ್ಲ ಅವ್ನು ಬಂದು ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾನೆ ಅಂಥೇಳಿ. ಬಂದು ಈ ವಿಂಡೋ ಎಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದ, ಒಂದು ಸ್ವಲ್ಪ ಧೂಳು ಇರಲಿಲ್ಲ, ಆ ರೀತಿ ಕ್ಲೀನ್ ಮಾಡಿದ್ದ. ಖುಷಿ ಆಯಿತು ನೋಡಿ, ಯಾಕಂತಂದರೆ ಅದೊಂದು ಕೆಲಸ ಇದೆ ಅಂತ ಮೈಂಡಲ್ಲಿ ಇರುತ್ತೆ. ಬಟ್ ಆ ಕೆಲಸ ಯಾರು ಮುಗಿಸಿದಾಗ ತುಂಬ ಖುಷಿ ಆಗತ್ತಲ್ಲ, ಆ ರೀತಿಲಿ. ನಾವಲ್ಲಿ ಒಳಗಡೆ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇರುವಾಗ ಇಲ್ಲಿ ಹೊರಗಡೆನೂ ಕೂಡ ಇಲ್ಲಿ ಡಸ್ಟ್ಬಿನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು, ಅದನ್ನೇ ವಿಡಿಯೋ ಮಾಡ್ಕೊತಾ ಇದ್ದೆ. ನೋಡಿ, ತುಂಬ ಇಲ್ಲಿ ಮಳೆ ಬರ್ತಾ ಇದೆ, ಬಟ್ ಆ ಟೈಮಲ್ಲೂ ಕೂಡ ಅವ್ರ ಕೆಲಸವನ್ನು ಬಿಡ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾರೆ ಅಂತೇಳಿ. ಇದು ನಿಯರ್ಲಿ ವೀಕ್ಲಿ
2ರಿಂದ 3 ಸತಿ ಹೀಗೆ ಬಂದು ಈ ಥರ ಕಸ ಎಲ್ಲ ತುಂಬ್ಕೊಂಡು ಹೋಗಿ ತುಂಬ ಕ್ಲೀನ್ ಮಾಡ್ತಾರೆ. ಹಾಗೆ ಇದನ್ನು ವಾಶ್ ಎಲ್ಲ ಮಾಡ್ತಾರೆ. ಆ ವಿಡಿಯೋಸು ಇದೆ, ಅದನ್ನ ಶೇರ್ ಮಾಡ್ಕೊತೀನಿ ನಾನು. ಯಾಕಂತ ಅಂದರೆ ನಾನು ಹಳೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಇಲ್ಲಿ ಕ್ಲೀನು ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಒಮಾನಲ್ಲಿ. ಈ ರೀತಿಯಾಗಿ ಬಂದು ಕ್ಲೀನ್ ಮಾಡಿಕೊಂಡು ಹೋಗ್ತಾರೆ. ಇದು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾರೆ ಅಂತ ಅಂದರೆ, ಹಾಗೆಯೇ ಅಲ್ಲಿ ಕೂಡ ಡಸ್ಟ್ ಬಿದ್ದಿರುತ್ತೆ, ಕಸಗಳು ಬಿದ್ದಿರುತ್ತೆ. ಯಾಕಂತ ಅಂದರೆ ಸುಮಾರು ಬಿಲ್ಡಿಂಗ್ಗಳಿರೋದ್ರಿಂದ ಸುಮಾರಷ್ಟು ಕಸಗಳೆಲ್ಲ ಆಗಿರುತ್ತೆ. ಬಟ್ ಅವರು ವಿತೌಟ್ ಮಿಸ್ ಬಂದು ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ಅದೆಲ್ಲ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಜನಗಳದ್ದು ಕೂಡ, ಅವ್ರದ್ದು ಕೂಡ. ಯಾಕಂತ ಅಂದರೆ ಎಲ್ಲಿ ಬೇಕಲ್ಲಿ ಕಸನೆಲ್ಲ ಬಿಸಾಡಲ್ಲ, ತಗೊಂಡು ಹೋಗಿ ಆ ಡಸ್ಟ್ಬಿನ್ ಹತ್ರನೇ ಹಾಕಿರ್ತಾರೆ. ಹಾಗೆ ಇವರು ವರ್ಕರ್ಸ್ ಎಲ್ಲ ಬಂದು ಆ ಕಸನೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ಏನೋ ಒಂದು ಬಂದ್ವಿ, ಹೇಗೋ ಬೇಕು ಮಾಡಿದ್ವಿ, ಆ ರೀತಿ ಎಲ್ಲ ಇರಲ್ಲ. ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡಿ ಹಾಗೆ ಅದನ್ನ ಫೋಟೋ ವೀಡಿಯೋಸ್ನು ಮಾಡ್ಕೊಂಡು ಹೋಗ್ತಾರೆ. ನೋಡಿ, ಈಗ ಇಲ್ಲಿ ಮಳೆ ಬರ್ತಾನೆ ಇದೆ. ಈ ಮಳೆ ಅಂದರೆ ಒಂಥರ ಮಿಸ್ಟ್ ರೀತಿಲಿ ಬರ್ತಾ ಇರುತ್ತೆ. ಬಟ್ ಆ ಟೈಮಲ್ಲೂ ಕೂಡ ಬಂದು ಕ್ಲೀನ್ ಮಾಡ್ತಾರೆ. ನೋಡಿ, ಅಲ್ಲಿ ಆವಾಗ ಕಸ ಎಲ್ಲ ತುಂಬ್ಕೊಂಡು ಹೋದರು. ಇವರೀಗ ಬಂದು ಇಲ್ಲಿ ವಾಶ್ ಮಾಡ್ತಾ ಇದ್ದಾರೆ ಡಸ್ಟ್ಬಿನ್ನನ್ನು. ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಅಂತ ಅಂದಾಗ ಎಷ್ಟು ಪ್ರೌಡ್ ಅಂತ ಅನಿಸುತ್ತೆ ಅಲ್ವಾ. ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂತಂದರೆ ಮಳೆ ಬರ್ತಾನೆ ಇದೆ ಹೊರಗಡೆ. ಆ ಒಂದು ಟೈಮಲ್ಲೂ ಕೂಡ ಅವರು ಬಂದು ಕಸ ಎಲ್ಲ ತುಂಬ್ಕೊಂಡು ಹೋಗಿ ಹಾಗೆಯೇ ನೋಡಿ ಈಗ ಅದನ್ನು ಕ್ಲೀನ್ ಕೂಡ ಮಾಡ್ತಾ ಇದ್ದಾರೆ. ಈಗ ಇವರು ಬೇರೆಯವರು ಕಸನೆಲ್ಲ ಬಂದು ಕ್ಲೀನ್ ಮಾಡಿ ತುಂಬ್ಕೊಂಡು ಹೋಗಲಿಕ್ಕೆ ಬೇರೆಯವರು ಇರ್ತಾರೆ. ಆನಂತರ ಈ ರೀತಿ ಬಂದು ಕ್ಲೀನ್ ಮಾಡಲಿಕ್ಕೆ ಬೇರೆಯವರು ಇರ್ತಾರೆ. ನೀವು ನೋಡ್ಬೋದು, ಅವ್ರು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಹಾಗೆ ಅದನ್ನ ಫೋಟೋ ಆ್ಯಂಡ್ ವೀಡಿಯೋಸು ಕೂಡ ಮಾಡ್ಕೊತಾರೆ. ತುಂಬ ಕ್ಲೀನಾಗಿ ಇಟ್ಟಿರ್ತಾರೆ. ಮಳೆ ಬಂದರು, ಬಿಸಿಲಿದ್ರು, ಏನೇ ಇದ್ದರೂ ಅವ್ರ ಕೆಲಸಗಳನ್ನೆಲ್ಲ ಮಿಸ್ ಮಾಡೋದೇ ಇಲ್ಲ. ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ನಾವಿರುವ ಪ್ಲೇಸನ್ನು ಹಾಗೆ ನಾವಿರುವ ಒಂದು ಊರನ್ನು ಕ್ಲೀನಾಗಿ ಇಟ್ಕೊಳೋದು ಎಲ್ಲರ ಒಂದು ಜವಾಬ್ದಾರಿ ಆಗಿರುತ್ತೆ. ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಫಾಲೋ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.